ಪರ್ಮಿಷನ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ಅದನ್ನು ಮಾಡಬೇಕು ಅಂತಾನೆ ನಾವು ಒತ್ತಾಯ ಮಾಡೋಕೆ ಅವತ್ತು ಮನವಿ ಪತ್ರ ಸಲ್ಲಿಸ್ತಾ ಇರೋದು ಸರ್. ಒತ್ತಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮನಗುಡುತ್ತಾ ಸರ್? ಕೇಳೋದು ನಮ್ಮ ಧರ್ಮ ಸರ್, ಕೇಳ್ತೀವಿ, ಇಲ್ಲಾಂದ್ರೆ ಒತ್ತಾಯ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಅದಕ್ಕೆ ಏನ್ ಬೇಕೋ ಸೂಕ್ತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ಆಯ್ತು, ಹಿಂದೂಗಳು ಒಂದು ಅಂತೀರಾ. ಈ ಮೊನ್ನೆ ದಲಿತ ಮಹಿಳೆ ಊಟ ಮಾಡ್ತೀರಂದ್ರೆ ಎಲ್ಲ ಸ್ಕೂಲಿಂದ ಬಿಟ್ಟಿರೋದು, ಹೆಂಗೆ ಹಿಂದೂಗಳು ಒಂದು ಆಗ್ತೀರಾ ಸರ್? ಅದಕ್ಕೆ ನಮ್ಮ ರಾಜ್ಯದ ಕಾರ್ಯಕಾರಿಗಳಿಂದ ಹಲವಾರು ಕಡೆ ಯಾರು ಹೋಗಿಲ್ಲ. ಆ ಮಹಿಳೆ ಬೆಂಬಲಕ್ಕೆ ಯಾರು ಹೋಗಿಲ್ಲ. ಜಿಲ್ಲಾಧಿಕಾರಿ ಹೋಗ್ತಾರೆ, ಸರ್ಕಾರ ಕತ್ತಾರೆ. RSS ಅವರು ಹೋಗಿಲ್ಲ, ಇದು ಮಹಾಸಭಾ ಹೋಗಿಲ್ಲ. ಸರ್, ನೀವು ಕೇಳೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಅಂದ್ರೆ ನೋಡಿ, ಇದು ಏನೇ ಮಾಡಿದ್ರು 100ರಲ್ಲಿ 20 ಭಾಗ ನಡವಳಿಕೆಯಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸ್ವಾರ್ಥಿಗಳಿದ್ದಾರೆ, ಬೇಕು ಅಂತ ಮಾಡೋರಿದ್ದಾರೆ. ಇಲ್ಲಿ ಹಿಂದೂಗಳು ಎಲ್ಲೋ ಒಂದ್ ಕಡೆ ತಪ್ಪಾಯ್ತು ಅಂದಿದ್ ಮಾತ್ರಕ್ಕೆ ಹಿಂದೂಗಳನ್ನೆಲ್ಲ ನಾವು ಮಾತಾಡೋದು ತಪ್ಪು. ಇವಾಗ ಮಾಡಿದ್ದಾರೆ, ಅದನ್ನ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಸೂಕ್ತವಾದ ಶಿಕ್ಷೆ ಕೊಡುತ್ತೆ. ನೀವಂತೀರಾ ನಾವು ಹೋಗಿಲ್ಲ ಅಂತ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅಲ್ಲಿ ಹೋಗಕ್ಕೆ ಸರ್ಕಾರಕ್ಕೆ ಏನ್ ಮನವಿ ಕೊಟ್ಟಿದೀವಿ, ನಮ್ಗೆ ಹೋಗ್ಬೇಡ್ರಿ ಅಂತ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. ನಾವು ಎಲ್ಲೂ ಹಿಂದೂಗಳು ಎಲ್ಲಾರು ಒಂದೇ. ನಾವು ಜಾತಿ ಬಿಟ್ಟು ನಾವು ಮಾತಾಡಿದಿರೋದು ಹಿಂದೂ ಅಂತ. ಜಾತಿ ಸೇರಿಸಿ ಇಲ್ಲಿ ಕೂತಿರೋರೆಲ್ಲ ತಲಾ ಒಂದೊಂದು ಜಾತಿಲಿ ಇರೋರೆ, ನಾವೆಲ್ಲ ಹಿಂದೂಗಳೇ. ಇಲ್ಲಿ ಯಾರು ನಾವು ಜಾತಿ ಇಟ್ಕೊಂಡು ಬ್ರಾಹ್ಮಣರನ್ನಾಗ್ಲಿ, ಲಿಂಗಾಯತರನ್ನಾಗ್ಲಿ, ವೈಷ್ಣವರನ್ನಾಗ್ಲಿ ಸೇರಿಸಿಲ್ಲ. ಎಲ್ಲಾರು ನಾವು ತಲಾ ಒಂದು ಜಾತಿ ಸೇರಿನೇ ನಾವು ಪಕ್ಷ ಕಟ್ಟಿರೋದು, ಪಕ್ಷ ನಡೆಸ್ತಾ ಇರೋದು. ನಡೆಯುತ್ತೆ ಸರ್, ಕೆಲವೊಂದ್ ಕಡೆ ನಡೆಯೋದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಅದನ್ನ ನಿಲ್ಸಕ್ಕೂ ನಮ್ಮ ಪ್ರಯತ್ನ ನಡೀತಾ ಇದೆ. ಹಂಗಂತ ಪೂರ್ತಿ ನಿಲ್ಲಿಸ್ತೀವಿ ಅಂತಾನು ಹೇಳಕ್ಕಾಗಲ್ಲ ಸರ್. ಕೆಲವೊಂದು ಕಡೆ ನಡೆಯುತ್ತೆ, ಅಚಾತುರ್ಯವಾಗಿ ನಡೀಬಹುದು, ಬೇಕು ಅಂತ ಮಾಡಬಹುದು, ಅಲ್ವಾ ಹಿಂದೂಗಳ ಕೆಟ್ಟ ಹೆಸರು ತರಾಕ್ ಮಾಡಬಹುದು. ನೋಡಿ, ಸರ್ಕಾರ ಅಂತ ನೀವ್ ಹೇಳಿದ್ರಿ, ಕಾಂಗ್ರೆಸ್ ಸರ್ಕಾರ ವೀರ ಸಾವರ್ಕರ್ ಅವ್ರು ಬಿಡಲ್ಲ ಅಂತ. ಸರ್, 1 ವರ್ಷ ಅಲ್ಲ, ಇವಾಗ ನಾವು ಸತತ 5 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಿ. ಇನ್ನ 5 ವರ್ಷ ಪ್ರಯತ್ನ ಪಡೋಣ. ಪ್ರಯತ್ನವೇ ಪ್ರತಿಫಲದ ಮೂಲ. ಒಂದೇ ವರ್ಷಕ್ಕೆ ನಮಗೆ ಸರ್ಕಾರ ನಾವ್ ಹೇಳಿದ ಮಾತು ಕೇಳಬೇಕು ಅನ್ನೋದೇನಿಲ್ಲ. ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಆಗೋವರೆಗೂ ನಾವು ಪ್ರಯತ್ನ ಬಿಡಲ್ಲ ಅಂತ ನಾವ್ ಹೇಳ್ತೀವಿ. ಮಿತ್ರರೇ ನಮಸ್ಕಾರ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಅವರೇ, ಹಾಗೂ ನಮ್ಮ ಜಗದೀಶ್ ಸರ್ ಅವರೇ, ಕೆಲವು ಸಮಯ ಇರೋದ್ರಿಂದ ವಿಶ್ವನಾಥ್ ಅವರೇ, ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು, ಒಟ್ಟಾರೆಯಾಗಿ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ದುರಿತಾಬಾಯಿ ಮಂಜುಳಾ ಅವರು, ಸರ್ ಹೆಸರು ಸರ್, ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ನಾವು ಇಲ್ಲಿ ಹೋರಾಡಬೇಕಾಗಿರೋದು ನಮ್ಮ ರಕ್ಷಣೆ, ಹಿಂದೂಗಳ ರಕ್ಷಣೆ. ನಾಡು, ನುಡಿ, ಜಲ, ಭಾಷೆಗಾಗಿ ಹೇಗೆ ನಾವು ಹೋರಾಟಗಳನ್ನ ಮಾಡ್ತೀವೋ ಹಾಗೆ ನಮ್ಮ ದೇಶ ರಕ್ಷಣೆ ನಮಗೆ ತುಂಬ ಮುಖ್ಯ. ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ರು, ದಲಿತ ಮಹಿಳೆಗೆ ಸಪೋರ್ಟ್ ಮಾಡಲಿಲ್ಲ ಅಂತ. ಖಂಡಿತ ನಾವೆಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ವಾಲ್ನಲ್ಲಿ ಹಾಕೊಳ್ತಾ ಇದ್ದೇವೆ ಸರ್. ಫೇಸ್ಬುಕ್ ಅಲ್ಲಿ ನ್ಯಾಯ ಸಿಗ್ತದೆ ಖಂಡಿತ. ಅಲ್ಲ, ಫೇಸ್ಬುಕ್ ಅವೇರ್ನೆಸ್ ಮಾಡಿದಾಗಲೇ ನಾವು ಅನ್ನೋದಷ್ಟು ಇದ್ದೋಕ್ಕಾಗೋದು. ಜಾತಿ ಅಂತ ಹೇಳಿ ಒದ್ದಾಡಬೇಡಿ. ನೋಡಿ, ಹೊಸದಾದ ಅನ್ನ ಯಾರು ಕೊಡ್ತಾರೋ ಗೊತ್ತಿಲ್ಲ, ನೀವು ಯಾರು ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಜಾತಿ ಕೇಳಿ ಕೊಡಲ್ಲ, ನೀವು ಯಾವ ಜನ ಅಂತ ಅನ್ನ ಕೊಡಲ್ಲ. ನೀರು ಕುಡಿಯುವಾಗ ನೀವು ಯಾವ ಜಾತಿಗೆ ಅಂತ ಹೇಳಿ ನಮ್ಗೆ ನೀರು ಕೊಡಲ್ಲ. ಹಾಗಾಗಿ ಎಲ್ರಿಗೂ ನಾವು ಹೇಳೋದಂದ್ರೆ, ಈ ಜಾತಿಯ ಒಂದು ರೂಟನ್ನ ಬಿಟ್ಟು ಮುನ್ನಡೆಯಿರಿ. ನಮ್ಮ ದೇಶವನ್ನ ನಾವು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಯುವ ಜನಾಂಗ ಮುಂದೆ ಬರಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಎಲ್ಲ ಒಂದು ವೇದಿಕೆಗಳನ್ನು ಕೂಡ ಮಾತನಾಡ್ತಾ ಇರ್ತೇವೆ. ಯಾವಾಗ ನಾವು ನಮ್ಮನ್ನೇ ಭೇದ ಭಾವಗಳನ್ನ ಮಾಡಿಕೊಂಡು ನಮ್ಮಲ್ಲೇ ಒಂದು ಕಾಲು ಎಳೆಯುವಂತ ಕೆಲಸ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ನಮ್ಮ ರಾಷ್ಟ್ರ ರಕ್ಷಣೆ, ನಮ್ಮ ರಾಜ್ಯ ರಕ್ಷಣೆ, ನಮ್ಮ ಈ ಒಂದು ಅಜೆಂಡಾ ಗೋರಕ್ಷಣೆ, ಈ ಒಂದು ಪಕ್ಷದ್ದು, ಆಮೇಲೆ ಜಾತಿ ನಿರ್ಮೂಲನೆ ಎಲ್ಲವೂ ಕೂಡ ಇದೆ ಸರ್. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದೊಂದಾಗಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ. ತಾವೆಲ್ಲರೂ ದಯಮಾಡಿ ಮಾಧ್ಯಮ ಮಿತ್ರರು ಇದಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಾಂಧವರು ಈ ಒಂದು ರಥಯಾತ್ರೆ, ಈಗ ಆಲ್ರೆಡಿ ಮಾತಾಡ್ತಾ ಇದ್ರು ಅರುಣ್ ಕುಮಾರ್ ಅವರು, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅಂತ ಹೇಳಿ. ನೋಡೋಣ ಅದು ಏನಾಗ್ತದೆ ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದ ಒಂದು ವಿವರವನ್ನ ಎಲ್ಲಾ ಕಡೆ ಬಿತ್ತರಿಸುವಂಥದ್ದು ನಿಮ್ಮ ಜವಾಬ್ದಾರಿ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬಾ ಮುಖ್ಯ. ಧನ್ಯವಾದಗಳು. ಈ ಸುದ್ದಿಗೋಷ್ಠಿಗೆ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತುಂಬಾ ಸಂತೋಷ, ಧನ್ಯವಾದಗಳು. ಅಖಿಲ ಭಾರತ ಹಿಂದೂ ಮಹಾಸಭಾದ
ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜ್ ಅವರು ಸುಮಾರು ವರ್ಷದ ಮೇಲೆ ಬರ್ತಾ ಇದ್ದಾರೆ. ಆದ್ರಿಂದ ತಾವೆಲ್ಲರೂ ಈ ವಿಚಾರವಾಗಿ ಎಲ್ಲರ ಮನ ಮುಟ್ಟುವಂತೆ ನಿಮ್ಮ ಕೈಯಲ್ಲಿ ಆಗೋದು ನೀವೇ ಮಾಡಬೇಕು. ಅದರಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಹಕರಿಸಿ ದೇಶದ ಏಳಿಗೆಗೆ, ಹಿಂದುತ್ವದ ಏಳಿಗೆಗೆ, ಸನಾತನ ಪರಂಪರೆ ಸಂಸ್ಕೃತಿ ಉಳಿಸುವಲ್ಲಿ ನಮ್ಮದು ಎಷ್ಟು ಪ್ರಮುಖ ಪಾತ್ರ ಇದೆಯೋ ನಮಗಿನ ಜಾಸ್ತಿ ಪಾತ್ರ ಇರೋದು ಪತ್ರಿಕಾ ರಂಗ, ಮಾಧ್ಯಮ ರಂಗ. ನೀವು ಕೈ ಜೋಡಿಸಿದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಅಂತ ಹೇಳ್ತಾ ತಮ್ಮೆಲ್ಲರೂ ವಂದಿಸುತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.